ಚಿನ್ನ ಬಡಿದಾಟಕ್ಕೆ ಇವತ್ತೇ ಕ್ಲೈಮ್ಯಾಕ್ಸ್. ಮತಯುದ್ಧದಲ್ಲಿ ಮೂರು ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ವೋಟಿಂಗ್ ಪರ್ಸೆಂಟೇಜ್ ಅನ್ನು ನಾವು ನೋಡ್ತಾ ಇದ್ದೀವಿ. ಚನ್ನಪಟ್ಟಣದಲ್ಲಿ 28% ಮತದಾನ ಆಗಿದೆ. ದೊಡ್ಡಮಳೂರು ಬೂತ್ ನಲ್ಲಿ ದೊಡ್ಡ ಕ್ಯೂವೆ ಕಾಣಿಸ್ತಾ ಇದೆ. ಮಹಿಳಾ ಮತದಾರರಿಂದ ಬೂತ್ ತುಂಬಿ ತುಳುಕ್ತಾ ಇದೆ. ತುಂಬಾ ಖುಷಿ ವಿಚಾರ ಇದು. ಮತಗಟ್ಟೆಯಿಂದ ರಸ್ತೆ ತನಕ ಜನ ತಮ್ಮ ಹಕ್ಕನ್ನ ಚಲಾಯಿಸೋದಕ್ಕೆ ನಿಂತಿದ್ದಾರೆ ಕ್ಯೂ ಅಲ್ಲಿ. ಚನ್ನಪಟ್ಟಣದಲ್ಲಿ ಇಲ್ಲಿ ತನಕ 28% ವೋಟಿಂಗ್ ಪರ್ಸೆಂಟೇಜ್ ಆಗಿದೆ. ಇನ್ನು ಒಂದೂವರೆ ಗಂಟೆಯಲ್ಲಿ ಈ ಪರ್ಸೆಂಟೇಜ್ ಇನ್ನೊಂದು 10% ಆ್ಯಡ್ ಆಗಿಬಿಟ್ರೆ ಒಳ್ಳೆ ರೆಸ್ಪಾನ್ಸ್ ಸದ್ಯಕ್ಕಂತೂ ಸಿಗ್ತಾ ಇದೆ. ಹಿರಿಯ ಜೀವಗಳಿಂದ ಹಿಡಿದು ಪ್ರತಿಯೊಬ್ಬರು ಕೂಡ ಮಹಿಳಾ ಮತದಾರರೇ ಕಾಣಿಸ್ತಾ ಇದ್ದಾರೆ. ಮಹಿಳೆಯಲ್ಲಿರುವಂತಹ ವೋಟಿಂಗ್ನ ಉತ್ಸಾಹ ಎಲ್ರಿಗೂ ಕೂಡ ಮಾದರಿ ಇದು. ತಮ್ಮ ಜವಾಬ್ದಾರಿ ಏನು, ಹಕ್ಕೇನು, ಹಕ್ಕನ್ನು ಉಪಯೋಗಿಸೋದು ಎಷ್ಟು ಮುಖ್ಯ, ಕ್ಷೇತ್ರದ ಅಭಿವೃದ್ಧಿ ವಿಚಾರದಲ್ಲಿ ಯೋಗ್ಯರನ್ನ ವಿಧಾನಸಭೆಗೆ ಕಳಿಸೋದು ಎಷ್ಟು ಮುಖ್ಯ, ಅದೆಲ್ಲವೂ ಕೂಡ ಮಹಿಳೆಯರಿಗೆ ಚೆನ್ನಾಗಿ ಗೊತ್ತೇ ಇದೆ. ಹೀಗಾಗಿ ಮಹಿಳಾ ಮತದಾರರು ದೊಡ್ಡ ಪ್ರಮಾಣದಲ್ಲಿ ಬಂದಿದ್ದಾರೆ. ಮಹಿಳಾ ಮತದಾರರನ್ನ ಸೆಳೆಯೋದಕ್ಕೆ ಕಾಂಗ್ರೆಸ್ ಹಾಗೂ ಬಿಜೆಪಿ ವಿಪರೀತವಾಗಿ ಪ್ರಯತ್ನವನ್ನು ಪಟ್ಟಿತ್ತು ಈ ಕ್ಷೇತ್ರದಲ್ಲಿ. ಡೀಟೇಲ್ಸ್ ಕೊಡ್ತಾರೆ ನೇರ ಸಂಪರ್ಕದಲ್ಲಿ ನಮ್ಮ ಇಬ್ಬರು ಪ್ರತಿನಿಧಿಗಳು ಶ್ರೀನಿವಾಸ್ ಮತ್ತು ಫಕೀರಯ್ಯ ಜಾಯಿನ್ ಆಗ್ತಾ ಇದ್ದಾರೆ. ಚನ್ನಪಟ್ಟಣದಿಂದ ಶ್ರೀನಿವಾಸ್ ರೆಡಿ ಇದ್ದಾರೆ. ಶ್ರೀನಿವಾಸ್, ತಾವು ಯಾವ ಮತಗಟ್ಟೆಯಲ್ಲಿದ್ದೀರಿ? ಅಲ್ಲಿ ಸಿಗ್ತಾ ಇರುವಂತಹ ರೆಸ್ಪಾನ್ಸ್ ಹೇಗಿದೆ? ಮತದಾರರ ಜೋಶ್ ಯಾವ ರೀತಿ ಇದೆ? ಮಮತಾ, ನಾನು ಚನ್ನಪಟ್ಟಣದ ದೊಡ್ಡ ಮಳ್ಳೂರು ಬೂತ್ನಲ್ಲಿದ್ದೇನೆ. ಇಲ್ಲಿ ಬೆಳಗ್ಗೆಯಿಂದನೂ ಕೂಡ ದೊಡ್ಡ ಮಟ್ಟದಲ್ಲಿ ಏನು ಉತ್ಸಾಹವನ್ನ ಮತದಾರರು ತೋರಿಸ್ತಿದ್ದಾರೆ. ನೀವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ, ಮಹಿಳಾ ಮತದಾರರೇ ಅತಿ ಹೆಚ್ಚು ಕ್ಯೂನಲ್ಲಿ ನಿಂತಿದ್ದಾರೆ. ಬಹುತೇಕ ರಸ್ತೆ ಕ್ಲೋಸ್ ಆಗಿದೆ. ನೀವು ನೋಡ್ತಾ ಇದ್ದೀರಾ ದೃಶ್ಯಗಳಲ್ಲಿ ಯಾವ ರೀತಿಯಾಗಿ ಮಹಿಳೆಯರು ಉತ್ಸಾಹದಿಂದ ಬಂದು ಮತದಾನವನ್ನ ಮಾಡ್ತಿದ್ದಾರೆ ಅನ್ನುವಂಥದ್ದು. ಈ ಬೂತ್ನಲ್ಲಿ ಹತ್ತತ್ರ 2,500-3,000 ವೋಟ್ ಇದೆ ಅನ್ನುವಂಥದ್ದು. ಬೆಳಗ್ಗೆಯಿಂದನೂ ಕೂಡ ಇದೇ ರೀತಿಯಾದಂತಹ ಚಿತ್ರಣ ಈ ಬೂತ್ನಲ್ಲಿ ಕಂಡು ಬರ್ತಾ ಇದೆ. 2 ಕ್ಯೂನಲ್ಲಿ ಕೂಡ ಫಸ್ಟ್ ಮತ್ತೆ ಸೆಕೆಂಡ್ 2 ಬೂತ್ ಇದೆ. ಇಲ್ಲಿ 2 ಬೂತ್ನಲ್ಲೂ ಕೂಡ ಮಹಿಳಾ ಮತದಾರರು ಅತಿ ಹೆಚ್ಚಾಗಿರುವಂತದ್ದು. ಅಷ್ಟೇ ಅಲ್ಲ, ವೃದ್ಧರು ಮತ್ತೆ ವಯಸ್ಸಾದ ದಂಪತಿಗಳು ಎಲ್ಲರೂ ಕೂಡ ಬಂದು ಮತದಾನವನ್ನು 11 ಗಂಟೆ ಹೊತ್ತಿಗೆ ಚನ್ನಪಟ್ಟಣದಲ್ಲಿ ಸುಮಾರು 27% ಅಷ್ಟು ಮತದಾನ ಆಗಿದೆ. ಸೊ ಇನ್ನೂ ಕೂಡ ಈಗ ಚುರುಕಾಗಿರೋದ್ರಿಂದ ಬಹುಶಃ ಮಧ್ಯಾಹ್ನ 1 ಗಂಟೆ ಹೊತ್ತಿಗೆ ಮತ್ತಷ್ಟು ಮತದಾನ ಹೆಚ್ಚಾಗುವಂತ ಸಾಧ್ಯತೆ ಇದೆ. ನನಗಾಗಲೇ ಹೇಳಿದಾಗೆ ಈ ಒಂದು ಬೂತ್ನಲ್ಲಿ ಹೆಚ್ಚು ಮಹಿಳಾ ಮತದಾರರು ಉತ್ಸಾಹದಿಂದ ಬಂದು ಮತವನ್ನ ಮಾಡ್ತಿರೋದ್ರಿಂದ ಇಲ್ಲ ಒಂದ್ ಕಡೆ ಇದು ಒಂದು ಗೇಮ್ ಚೇಂಜರ್ ಆಗುವಂತ ಸಾಧ್ಯತೆ ಇದೆ. ಮತ್ತೊಂದು ಕಡೆಯಲ್ಲಿ ಪುರುಷ ಮತದಾರರು ಕೂಡ ಏನು ಕಡಿಮೆ ಇಲ್ಲ, ಅವರು ಮತದಾನ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡಿದ್ದಾರೆ. ಆದರೆ ಪುರುಷರು ಮತ್ತೆ ಮಹಿಳೆಯರಿಗೆ ಹೋಲಿಸಿದ್ರೆ ಹೆಚ್ಚು ಮಹಿಳೆಯರಿರುವಂತದ್ದು. ಸೊ ಒಟ್ಟಾರೆಯಾಗಿ ಚನ್ನಪಟ್ಟಣದಲ್ಲಿ ಆಸ್ ಆಫ್ ನೌ ಈಗ ದೊಡ್ಡ ಮಟ್ಟದಲ್ಲಿ ಮತದಾರರು ಉತ್ಸಾಹವನ್ನು ತೋರಿಸ್ತಿದ್ದಾರೆ. ಮತದಾನ ಕೇಂದ್ರಕ್ಕೆ ಬಂದು ಅತ್ಯಂತ ಉತ್ಸಾಹದಿಂದ ಮತದಾನವನ್ನ ಮಾಡ್ತಿರುವಂತದ್ದು. ಮಮತಾ, ಧನ್ಯವಾದ ಶ್ರೀನಿವಾಸ್ ತಮ್ಮ ಮಾಹಿತಿಗಾಗಿ. ಸದ್ಯಕ್ಕೆ ಚನ್ನಪಟ್ಟಣದಲ್ಲಿ ಮಹಿಳಾ ಮತದಾರರ ಉತ್ಸಾಹ ತುಸು ಹೆಚ್ಚಾಗೇ ಇದೆ. ಮಹಿಳಾ ಮತದಾರರನ್ನ ಸೆಳೆಯೋದಕ್ಕೆ ನಾನಾ ರೀತಿಯಲ್ಲಿ ಪ್ರಚಾರದ ತಂತ್ರಗಾರಿಕೆಗಳನ್ನ ಅಲ್ಲಿ ಅಭ್ಯರ್ಥಿಗಳು ಫಾಲೋ ಮಾಡಿದ್ರು. ಆ ತಂತ್ರಗಾರಿಕೆಗಳು ಫಲ ಕೊಟ್ಟಂಗೆ ಕಾಣಿಸ್ತಾ ಇದೆ. ಅಂತಿಮವಾಗಿ ಅಡ್ವಾಂಟೇಜ್ ಯಾರಿಗೆ ಗೊತ್ತಾಗುತ್ತೆ ನಮಗೆ 23ನೇ ತಾರೀಕು. ಶಿಗ್ಗಾವಿಯಲ್ಲಿ ನೋಡ್ತಾ ಇದ್ರೆ ಡೀಟೇಲ್ಸ್. ಕೆಲವೇ ಕ್ಷಣಗಳಲ್ಲಿ ಮತವನ್ನ ಕಾಂಗ್ರೆಸ್ನ ಅಭ್ಯರ್ಥಿ ಪಠಾಣ್ ಅವರು ಚಲಾಯಿಸಲಿಕ್ಕಿದ್ದಾರೆ. ಈಗಾಗಲೇ ಮತವನ್ನ ಚಲಾಯಿಸಿದ್ದಾರೆ ಬಿಜೆಪಿಯ ಭರತ್ ಬೊಮ್ಮಾಯಿ. ಫಸ್ಟ್ ಟೈಮ್ ಎಲೆಕ್ಷನ್ ಕಂಟೆಸ್ಟ್ ಮಾಡ್ತಾ ಇದ್ದಾರೆ. ಯಾಸಿರ್ ಪಠಾಣ್ 2ನೇ ಸಲ ಎಲೆಕ್ಷನ್ ಕಂಟೆಸ್ಟ್ ಮಾಡ್ತಾ ಇರೋದು. ಕುತೂಹಲ ಅಂತೂ ಇದ್ದೇ ಇದೆ, ಯಾರಿಗೆ ಇಲ್ಲಿ ಗೆಲುವು ದಕ್ಕುತ್ತೆ ಅಂತ. ಹಾಗೂ ವೋಟಿಂಗ್ ಪರ್ಸೆಂಟೇಜ್ ಇಲ್ಲೂ ಕೂಡ ಬೆಟರ್ ಆಗಿದೆ. 26%ನಷ್ಟು ಮತದಾನ ಶಿಗ್ಗಾವಿಯಲ್ಲಿ ಆಗಿದೆ. ಇಲ್ಲೂ ಕೂಡ ಕ್ಯೂ ಸಿಸ್ಟಮ್ ಕಾಣಿಸ್ತಾ ಇದೆ. ಮತಗಟ್ಟೆಗಳಲ್ಲಿ ಇಲ್ಲಿ ತನಕ ಎಲ್ಲೂ ಮತಯಂತ್ರಗಳು ಕೈ ಕೊಟ್ಟಿದ್ದು ಅದರ ಪ್ರಾಬ್ಲಮ್ ಆಗಿತ್ತು, ಇಲ್ಲಿ ತನಕ ರೆಕಾರ್ಡ್ ಆಗಿಲ್ಲ. ಡೀಟೇಲ್ಸ್ ಕೊಡ್ತಾರೆ ಫಕೀರಯ್ಯ, ಸದ್ಯಕ್ಕೆ ತಾವು ಯಾವ ಮತಗಟ್ಟೆಯಲ್ಲಿದ್ದೀರಿ? ವೋಟಿಂಗ್ ಪರ್ಸೆಂಟೇಜ್ ಉತ್ತಮವಾಗಿ ಸಾಗ್ತಾ ಇದೆ. ಈಗ ಸಿಗ್ತಾ ಇರುವಂತಹ ಮಾಹಿತಿ ಏನೇನು ಅಂತ ಸ್ಥಳದಿಂದ? ಮಮತಾ, ಈಗಾಗಲೇ ಶಿಗ್ಗಾವಿ ಕ್ಷೇತ್ರದಲ್ಲಿ ಮತದಾರರ ಅಭ್ಯರ್ಥಿಯಿಂದ ಕೂಡಿರುವಂಥದ್ದು ನಾವು ದೃಶ್ಯದಲ್ಲಿ ತೋರಿಸ್ತೀವಿ ನಿಮಗೆ. ಬೆಳಗಿನಿಂದಲೂ ಕೂಡ ಮಹಿಳಾ ಮತದಾರರು ಹೆಚ್ಚು ಓಟನ್ನು ಮಾಡಿರುವಂಥದ್ದು. ಅಂದರೆ 9 ಗಂಟೆ ಸುಮಾರಿಗೆ 10% ಆಗಿತ್ತು. 13,000ಕ್ಕೂ ಅಧಿಕ ಮಹಿಳೆಯರು ಮಾಡಿದರು. ಆದರೆ 11 ಗಂಟೆ ಅಷ್ಟೊತ್ತಿಗೆ 26% ಮತದಾನ ಆಗಿರುವಂಥದ್ದು. ಈಗ 12 ಗಂಟೆ ಸುಮಾರು ಆಗ್ತಾ ಇದೆ. ಜನರ ಮತಗಟ್ಟೆಗೆ ಬರ್ತಾ ಇರುವಂಥ ಸಂಖ್ಯೆ ಕೂಡ ಕಡಿಮೆ ಆಗಿರುವಂಥದ್ದು. ಬೆಳಗಿನಿಂದ ಕೂಡ ಮಹಿಳೆಯರ ಮತದಾನ ಹೆಚ್ಚಾಗಿರೋ ಹಿನ್ನೆಲೆಯಲ್ಲಿ ಕೂಡ ಈಗಲೂ ಕೂಡ ಮಹಿಳೆಯರು ಮನೆಯಿಂದ ಹೊರಗಡೆ ಬಂದು ಮತಗಟ್ಟೆಗೆ ಆಗಮಿಸಿ ತಮ್ಮ ಹಕ್ಕನ್ನು ಚಲಾಯಿಸಿರುವಂತಹ ದೃಶ್ಯ ಸರತಿ ಸಾಲಿನಲ್ಲಿ ನಿಂತು ಸಾಮಾನ್ಯವಾಗಿರುವಂಥದ್ದು. ಮಹಿಳಾ ಮತದಾರರಿಗೆ ಕೂಡ ಈಗಲೂ ಕೂಡ ಹೆಚ್ಚಾಗಿ ಬಂದು ಮತಗಟ್ಟೆಗೆ ಆಗಮಿಸಿ ಮತದಾನವನ್ನು ಮಾಡ್ತಿರುವಂಥದ್ದು. ಈಗಾಗಲೇ ಬಿಜೆಪಿ ಅಭ್ಯರ್ಥಿ ಬಸವರಾಜ ಬೊಮ್ಮಾಯಿಯವರ ಪುತ್ರ ಭರತ್ ಬೊಮ್ಮಾಯಿಯವರು ಕೂಡ ಮತದಾನ ಮಾಡಿ ಮತ್ತೆ ಬೇರೆ ಬೇರೆ ಕ್ಷೇತ್ರಗಳಿಗೆ ಹೋಗಿ ಮತಯಾಚನೆಯನ್ನು ಮಾಡ್ತಿರುವಂಥದ್ದು. ಕಾಂಗ್ರೆಸ್ ಅಭ್ಯರ್ಥಿ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಆಗಮಿಸಿ ಕೂಡ ಮತಗಟ್ಟೆ 104ರಲ್ಲಿ
ಮತದಾನವನ್ನು ಮಾಡಲಿದ್ದಾರೆ. ಯು ಎಸ್ ಇಂದ ಯುವತಿ ಕೂಡ ಬಂದು ಮತದಾನ ಮಾಡಿರುವಂಥದ್ದು. ವಿಕಲಚೇತನ ಆಗಿರ್ಬೋದು, ಅಪಘಾತದಲ್ಲಿ ಕೂಡ ಗಾಯಗೊಂಡಂತಹ ವ್ಯಕ್ತಿಗಳು ಕೂಡ ಆಗಮಿಸಿ ಬಂದು ತಮ್ಮ ಹಕ್ಕನ್ನು ಚಲಾಯಿಸಿ ಉತ್ತಮ ವ್ಯಕ್ತಿಯನ್ನು ಆಯ್ಕೆ ಮಾಡಲಿಕ್ಕೆ ಮುಂದಾಗಿರುವಂಥದ್ದು. ಈಗ ಮಧ್ಯಾಹ್ನ 12 ಗಂಟೆ ಆಗ್ತಿರೋ ಹಿನ್ನೆಲೆಯಲ್ಲಿ ಮತದಾರರು ಕೂಡ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿರುವಂಥದ್ದು. ಆದರೂ ಕೂಡ ಮಹಿಳೆಯರು ಕೂಡ ಹೆಚ್ಚು ಮತಗಟ್ಟೆಗೆ ಆಗಮಿಸಿ ಮತದಾನ ಮಾಡ್ತಿರುವಂಥದ್ದು ಹಾವೇರಿಯ ಶಿಗ್ಗಾಂವಿ ಕ್ಷೇತ್ರದಲ್ಲಿ ಬಹಳಷ್ಟು ಕಂಡು ಬರುತ್ತಂಥದ್ದು. ಮಮತಾ, ಧನ್ಯವಾದ ಫಕೀರಯ್ಯ ತಮ್ಮೆಲ್ಲ ಮಾಹಿತಿಗಾಗಿ. ಶಿಗ್ಗಾವಿಯ ಚಿತ್ರಣವನ್ನು ನೀವು ಗಮನಿಸ್ತಾ ಇದ್ರಿ. ಭರತ್ ಬೊಮ್ಮಾಯಿ ಅವರ ರಾಜಕೀಯ ಅರಂಗೇಟ್ರಂ ಅಂದ್ರೆ ರಾಜಕೀಯ ಪದಾರ್ಪಣೆಗೆ ಜನ ಇಲ್ಲಿ ಅವಕಾಶ ಮಾಡಿಕೊಡ್ತಾರ ಅನ್ನೋ ಕುತೂಹಲ, ಬಸವರಾಜ ಬೊಮ್ಮಾಯಿ ಅವರ ಲೆಗಸಿಯನ್ನು ಇವರು ಕೂಡ ಕಂಟಿನ್ಯೂ ಮಾಡ್ತಾರ ಅನ್ನೋ ಕುತೂಹಲ. ಪಟ್ನಾ ಉಪಚುನಾವಣೆಯ ಈ ದಿನದ ಮತದಾನದಲ್ಲಿ ನನ್ನ ಹುಟ್ಟೂರು ಚಕ್ಕೇರಿನಲ್ಲಿ ಇವತ್ತು ನಾನು ಮತದಾನ ಮಾಡಿದ್ದೇನೆ. ಒಳ್ಳೆಯ ವಾತಾವರಣ ಇದೆ. ಜನಸಾಮಾನ್ಯರು ಸರ್ಕಾರದ ಪರವಾಗಿದ್ದಾರೆ ಅಂತ ಅನಿಸ್ತಾ ಇದೆ. ಎಲ್ಲ ಕಡೆ ಉತ್ಸಾಹದಿಂದ ಮತದಾನ ಮಾಡ್ತಾ ಇದ್ದಾರೆ. ಈ ಚುನಾವಣೆ ನಮ್ಮ ಹಕ್ಕನ್ನು ನಾವು ಚಲಾಯಿಸಿದ್ದೀವಿ ಅನ್ನೋ ಒಂದು ಖುಷಿ ಇದೆ ಸರ್. ಯಾರು ತನ್ನ ಹಕ್ಕನ್ನು ಮಿಸ್ ಮಾಡಬಾರ್ದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಇರೋದೊಂದು ಅವಕಾಶ ಅಂದರೆ ಏನು ಪ್ರತಿ ವರ್ಷವೂ ಮಾಡ್ತಾರಾ, ಏನೇನು 5 ವರ್ಷಕ್ಕೊಂದ್ಸಲ ಈ ಥರ ಏನು ಅವ್ರ ಹಕ್ಕನ್ನು ಅವ್ರು ಮಿಸ್ ಮಾಡಬಾರ್ದು ಅನ್ನೋದೊಂದು. ನಮ್ಮ ಹಕ್ಕು ನಾವು ಚಲಾಯಿಸ್ಬಿಟ್ಟು ಹೋಗ್ತಾ ಇದ್ದೀವಿ. ಅವ್ರ ಹಕ್ಕನ್ನು ಅವ್ರು ಚಲಾಯಿಸ್ಬಿಟ್ಟು ಬಂದರೆ ಒಳ್ಳೆಯದು. ದೇಶ ಸುಭೋಗಿಸ್ತಾ ಇರಬೇಕಾದ್ರೆ ಅವ್ರ ಹಕ್ಕನ್ನು ಚಲಾಯಿಸಬೇಕು. ಪಟಾಪಟಿ ಇದೆ, ಇದು ಟೆನ್ಷನ್ ಜಾಸ್ತಿ ಇದೆ ಎಲ್ಲರಿಗೂ. ನಾವು ದೇಶ ಚೆನ್ನಾಗಿಲ್ಲ. ನನಗೆ ಮನೇಲಿ ಮಾಡುವಂತಹ ಸೌಲಭ್ಯ ಇತ್ತು, ಆದರೂ ಕೂಡ ನಾನು ಇಲ್ಲಿಗೆ ಬಂದು ಮಾಡಿದ್ದೀನಿ. ಯಾಕೆಂದರೆ ಎಲ್ರಿಗೂ ಒಂದು ಇನ್ಸ್ಪಿರೇಷನ್ ಆಗಬೇಕು. ನಾವು ನಮ್ಮ ಹಕ್ಕನ್ನು ನಾವು ಚಲಾಯಿಸಬೇಕು. ಸೊ ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಇಂತಹ ಅವಕಾಶವನ್ನು ಕಳ್ಕೊಳ್ಳದೆ ಪ್ರತಿಯೊಬ್ಬರು ಕೂಡ ಏನೇ ಕೆಲಸ ಕಾರ್ಯಗಳಿದ್ದರೂ ಕೂಡ ಅಲ್ಲಿಗೆ ಸ್ಥಳಕ್ಕೆ ಬಂದು ವೋಟ್ ಮಾಡಬೇಕು ಅಂತ ನಾನು ಎಲ್ಲರನ್ನೂ ಪ್ರಾರ್ಥನೆ ಮಾಡ್ತೇನೆ. ಅಭಿವೃದ್ಧಿಯನ್ನು ನೋಡಬೇಕು ಮತ್ತು ನಮ್ಮಲ್ಲಿ ಏನು ಆಗಿದೆ ಅನ್ನೋದನ್ನು ನೋಡಬೇಕು. ಮುಂದೆ ಮತದಾನ ತುಂಬ ಖುಷಿಯಾಗಿದೆ. ಬಟ್ ಬೈ ಎಲೆಕ್ಷನ್ ಬಂದಿರೋದು ಸ್ವಲ್ಪ ಬೇಜಾರಾಗ್ತಾ ಇದೆ. ಯಾಕಂದರೆ ಸಾರ್ವಜನಿಕರ ದುಡ್ಡು ಏನು ಟ್ಯಾಕ್ಸ್ ಅಮೌಂಟು ಪೋಲ್ ಆಗ್ತಾ ಇದೆ. ಒಂದು ವರ್ಷದ ಒಳಗಡೆ ಕೂಡ 2ನೇ ಎಲೆಕ್ಷನ್ನ ನಮ್ಮ ಚನ್ನಪಟ್ಟಣ ನೋಡ್ತಾ ಇದ್ದೀವಿ. ಆದ್ದರಿಂದ ಎಲ್ಲರಿಗೂ ಗೊತ್ತಾಗ್ತಾ ಇದೆ ಎಷ್ಟು ಖರ್ಚು ಗೌರ್ಮೆಂಟ್ಗಾಗಿರ್ಬೋದು ಮತ್ತು ಸಾರ್ವಜನಿಕರು, ನಮಗೂ ಕೂಡ ಅಷ್ಟೇ. ಸೊ ನಾವು ವರ್ಕಿಂಗ್ ಕ್ಲಾಸ್ ಆಗಿರೋದ್ರಿಂದ ಮಿಡ್ ನೈಟ್ ಬಂದು ಈಗ ವೋಟ್ ಹಾಕಿ ಮತ್ತೆ ನಾವು ಹೋಗ್ತಾ ಇದ್ದೀವಿ. ಸರ್, ಮಾನದಂಡ ನಾವು ಆಲ್ಮೋಸ್ಟ್ ವೋಟ್ ಹಾಕಕ್ಕೆ ಸ್ಟಾರ್ಟ್ ಮಾಡಿ 15 ವರ್ಷ. ಪ್ರಜಾಪ್ರಭುತ್ವದ ಹಕ್ಕು ನಮ್ಮೆಲ್ಲರ ಹಕ್ಕು. ನಾವು ಮತದಾನ ನೀಡಿದರೆ ನಮ್ಮ ದೇಶ ಉದ್ಧಾರ ಆಗುತ್ತದೆ. ನಾವು ನೋಡಿ ಒಳ್ಳೆಯ ಮತದಾನವನ್ನು ನೀಡಬೇಕಾಗಿ ವಿನಂತಿ ಎಲ್ಲರಿಗೂ. ಪ್ರಜಾಪ್ರಭುತ್ವದ ಹಕ್ಕು ನಮ್ಮೆಲ್ಲರ ಹಕ್ಕು. ನಾವು ಮತದಾನ ನೀಡಿದರೆ ನಮ್ಮ ದೇಶ ಉದ್ಧಾರ ಆಗುತ್ತದೆ.